ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಬೋದಂಥ ರೆಸಿಪಿನ ನೋಡೋದಕ್ಕೆ ಈ ಕೂಡಲೇ ನಮ್ಮ ಚಾನಲ್ ಆದ ಸ್ಮಯ ಕಲಿಕೆಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ತುಂಬಾ ಸ್ಪೈಸಿ ಆಗಿರುವಂಥ ಹಾಗೆ ಸಖತ್ ಟೇಸ್ಟಿ ಆಗಿರುವಂಥ ಸ್ಟ್ರೀಟ್ ಸೈಡ್ ವಡಾಪಾವ್ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ಇರುವಂಥ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ವಡಾಪಾವ್ನ ನಾವು ಮಾಡ್ಕೋಬೋದು. ಒಂದೇ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್, ಅದು ಏನಪ್ಪ ಬೇಕು ಅಂದರೆ ಅದು ಬೇಕ್ರಿನಲ್ಲಿ ಸಿಗುವಂಥ ಬನ್. ಇದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಮನೆಯಲ್ಲೇ ಇರುವಂಥದ್ದು. ಅಕಸ್ಮಾತ್ ಹೊರಗಡೆ ಸಿಗುವಂಥ ಟೇಸ್ಟ್ನಲ್ಲಿ ಮಾಡ್ಕೋಬೇಕು ಅನ್ನೋದಿದ್ದರೆ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಹೇಳಿದ್ದೀನಿ. ಸೊ ನೀವು ಎಲ್ಲೂ ಮಿಸ್ ಮಾಡಿದ್ರೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಇವಾಗ ಹೊರಗಡೆ ಸಿಗುವ ವಡಾಪಾವ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು 4 ಆಲೂಗೆಡ್ಡೆನ ಉಪ್ಪಾಕಿ ಬೇಯಿಸ್ಕೊತೀನಿ. ಇದು ತಣ್ಣಗೆ ಆದ ನಂತರ ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ಕೊತೀನಿ. ಆ ಕಡೆ ಆಲೂಗೆಡ್ಡೆ ಬೇಯೋ ಅಷ್ಟರಲ್ಲಿ ನಾನು ಇಲ್ಲಿ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಖಾರವಾಗಿರುವ ಗ್ರೀನ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ. ಇಲ್ಲಿ ನಾನು 3 ಹಸಿಮೆಣ್ಸಿನ್ಕಾಯಿ, 2 ಬೆಳ್ಳುಳ್ಳಿ ಹೆಸರು, 1 ಇಡೀ ಕೊತ್ತಂಬರಿ ಸೊಪ್ಪು ತೊಗೊತಾ ಇದ್ದೀನಿ. ಹಾಗೆ 2-3 ಕಡ್ಡಿಯಷ್ಟು ಪುದೀನ, 1 ದೊಡ್ಡ ಚಮಚದಷ್ಟು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇದು ನುಣ್ಣಗೆ ಆಗೋವರೆಗೂ ಇದನ್ನು ರುಬ್ಕೊತೀನಿ. ಇನ್ ಕೇಸ್ ಪುದೀನ ಸೊಪ್ಪಿಲ್ಲ ಅಂದರೆ ಸ್ಕಿಪ್ ಮಾಡಿ, ಬಟ್ ಹಾಕಿದರೆ ಒಳ್ಳೆ ಟೇಸ್ಟ್ ಆ್ಯಂಡ್ ಫ್ಲೇವರ್ ಬರುತ್ತೆ. ತುಂಬ ಗಟ್ಟಿ ಚಟ್ನಿ ಮಾಡ್ಕೋಬೇಡಿ, ಕೊನೆಯಲ್ಲಿ ಇದು ಬೆಂದ ಮೇಲೆ ಇದನ್ನು ಸ್ಪ್ರೆಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆಲೂಗೆಡ್ಡೆ ಬೆಂದಿದ್ದಾಯಿತು, ಇವಾಗ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ವಡೆ ಮಾಡೋಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ 2 ಸ್ಪೂನಷ್ಟು. ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ಇದ್ರ ಜೊತೆನೇ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಟ್ಟಿನಲ್ಲಿ ಹಸಿ ವಾಸನೆ ಹೋಗಬೇಕು, ಆ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಬಿಟ್ಟು ಇವಾಗ ನಾನು 1/4 ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಉಪ್ಪಾಕಿ ಬೇಯಿಸಿರೋದ್ರಿಂದ ಆಲೂಗೆಡ್ಡೆನ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಅರಿಶಿನ ಕೂಡ ಹಸಿ ಫ್ಲೇವರ್ ಇರುತ್ತೆ, ಅದೆಲ್ಲ ಕಡಿಮೆ ಆಗೋವರೆಗೂ ಹುರ್ಕೋಬೇಕು. ನಂತರ ಇದಕ್ಕೆ ಬೇಯಿಸಿ ಮ್ಯಾಶ್ ಮಾಡಿರುವ ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ. ಸ್ಟವ್ನ ಪೂರ್ತಿ ಲೋ ಫ್ಲೇಮ್ ಮಾಡಿಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ರೀತಿಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ಇವಾಗ ಒಳಗೆ ಹಾಕೋ ಸ್ಟಫಿಂಗ್ ರೆಡಿ ಆಗೇ ಬಿಡ್ತು. ನೆಕ್ಸ್ಟ್ ಒಂದು ಬೌಲ್ನಲ್ಲಿ 5 ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟನ್ನ ತೊಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಚೂರು ಅರಿಶಿನ ಹಾಕ್ಕೊತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು. 2 ಚಿಟಿಕೆಯಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಮತ್ತು ಅಡುಗೆ ಸೋಡಾನು ಹಾಕ್ಕೊತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಡ್ರೈ ಮಿಕ್ಸ್ ಮಾಡಿಕೊಂಡು ಚೂರು ನೀರಾಗಿ ಕಲಿಸ್ಕೊತೀನಿ. ನಾವು ಆವಾಗಲೇ ಆಲೂಗೆಡ್ಡೆನ ಸ್ಟಫಿಂಗ್ಗೆ ಅಂತ ಮಾಡ್ಕೊಂಡಿದ್ವಲ್ಲ, ಅದನ್ನು ಉಂಡೆ ಥರ ಮಾಡ್ಕೊತೀನಿ. ಇವಾಗ ನೀವು ಉಂಡೆ ಥರ ಮಾಡ್ಕೋಬೋದು, ಇಲ್ಲ ಚಪ್ಪಟೆ ಥರನೂ ಕೂಡ ಮಾಡ್ಕೋಬೋದು. ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೋಬೋದು. ನೀವು ಉಂಡೆಗಳನ್ನು ನಾವು ಕಲಸಿಟ್ಟಿರುವ ಕಡಲೆ ಹಿಟ್ಟಿನಲ್ಲಿ ಈ ರೀತಿ 1 ಲೇಯರ್ ಕೋಟ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ವಡೆ ಕೂಡ ರೆಡಿ ಆಗೇ ಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಕಡಲೆ ಹಿಟ್ಟಿನ ಮಿಶ್ರದಲ್ಲಿ ಡಿಪ್ ಮಾಡಿ ಕಾದಿರುವ ಎಣ್ಣೆಗೆ ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊತೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ರೀತಿ ಕಂದು ಬಣ್ಣ ಬಂದಮೇಲೆ ನಾನು ಎಣ್ಣೆಯಿಂದ ತೆಕ್ಕೊತೀನಿ. ನಾವು ಅರಿಶಿನ, ಖಾರದ ಪುಡಿ ಹಾಕಿಲ್ಲ ಅಂದರೆ ಈ ಥರ ಕಲರ್ ಬರೋದಿಲ್ಲ, ಬಿಳಿ ಅನಿಸುತ್ತೆ. ಕಲರ್ಗೋಸ್ಕರ ನಾನು ಅರಿಶಿನ, ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಾವು ಕಲಿಸ್ಕೊಂಡಿರುವ ಎಕ್ಸ್ಟ್ರಾ ಹಿಟ್ಟನ್ನು ಉಳಿದಿದ್ದರೆ ಈ ರೀತಿಯೂ ಕೂಡ ಹಾಕೋಬೇಕು. ಕ್ರಿಸ್ಪಿಯಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಇದನ್ನು ನಾವು ಸ್ಟ್ರೀಟ್ ಸ್ಟೈಲ್ ವಡಾಪಾವ್ ಮಾಡ್ಕೊತಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ
ನೆನ್ನೆ ವಡೆ ಮಾಡಿ ಉಳಿದಿರುವ ಹಿಟ್ಟನ್ನು ಈ ರೀತಿ ಕ್ರಿಸ್ಪಿಯಾಗಿ ಕರೆದಿಟ್ಕೊಂಡಿರ್ತಾರೆ. ಇವತ್ತು ಡ್ರೈ ಚಟ್ನಿ ಮಾಡ್ಕೋಬೇಕಾದ್ರೆ ಈ ಕರಿದಿರುವಂಥ ಕ್ರಿಸ್ಪಿ ಹಿಟ್ಟನ್ನ ಏನಿದೆ ಅದನ್ನು ಬಳಸ್ಕೊಂಡು ಡ್ರೈ ಚಟ್ನಿ ಮಾಡ್ತಾರೆ. ಅದಕ್ಕಾಗಿ ನಾವು ಎಷ್ಟೇ ಮನೆಯಲ್ಲಿ ಟ್ರೈ ಮಾಡಿದ್ರು ಕೂಡ ಅವ್ರು ಮಾಡೋ ರೀತಿಲಿ ಡ್ರೈ ಚಟ್ನಿ ಬರೋದಿಲ್ಲ. ಈ ವಿಷಯ ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಸೀಕ್ರೆಟ್ ಅಂತಲೇ ಅಂದ್ಕೊಳ್ಳಿ. ಇವಾಗ ಡ್ರೈ ಚಟ್ನಿ ಅಥವಾ ಚಟ್ನಿ ಪುಡಿ ಅವ್ರು ಮಾಡ್ತಾರೆ ಅಲ್ವಾ, ಯಾವ ರೀತಿ ಹಾಗೆ ಮಾಡ್ತಾರೆ ಅಂತ ನೋಡೋಣ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 2-3 ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಹುರ್ಕೊತಾ ಇದ್ದೀನಿ. ಇದು 1-2 ನಿಮಿಷ ಹುರಿದ ನಂತರ 4 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಂಡಿದ್ದ ನಂತರ 1 ಬೌಲಷ್ಟು ಡ್ರೈ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಇದ್ದರೆ ಇದಕ್ಕೆ ಹಾಕ್ಕೊಂಡು ಹುರ್ಕೋಬೋದು. ಇಲ್ವಾ ಅಚ್ಚ ಖಾರದ ಪುಡಿನ 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನು ಕೂಡ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸ್ಟವ್ನ ಆಫ್ ಮಾಡಿದ ನಂತರ ಹಾಕ್ಕೊತಾ ಇದ್ದೀನಿ, ಇಲ್ಲಾಂದರೆ ಇದು ಪೂರ್ತಿ ಕಪ್ಪಾಗಿಬಿಡುತ್ತೆ. ಪ್ಯಾನಲ್ಲಿ ಸಾಕಷ್ಟು ಬಿಸಿ ಇರುತ್ತೆ, ಅದೇ ಮ್ಯಾನೇಜ್ ಆಗುತ್ತೆ. ಇದು ಪೂರ್ತಿ ತಣ್ಣಗೆ ಆಗೋವರೆಗೂ ಹಾಗೆ ಬಿಟ್ಬಿಡ್ತೀನಿ. ಇವಾಗ ಇದು ಪೂರ್ತಿ ತಣ್ಣಗೆ ಆಗಿದೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ನಾವು ಆಗಲೇ ಕರೆದಿಟ್ಟಿರೋ ಎಕ್ಸ್ಟ್ರಾ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಇನ್ ಕೇಸ್ ಎಕ್ಸ್ಟ್ರಾ ಇಟ್ಟು ಉಳ್ಕೊಂಡ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ರೀತಿ ನೀರು ಹಾಕ್ತೇನೆ ತರಿಯಾಗಿ ಡ್ರೈ ಆಗಿ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಪಾವ್ ಬನ್ ತೊಗೊಂಡಿದ್ದೀನಿ. ವಡಪಾವ್ಗೆ ಅಂತಲೇ ಬೇರೆ ಬನ್ ಸಿಗುತ್ತೆ. ಮಾಮೂಲಿ ಬನ್ಗೂ ಈ ಬನ್ಗೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಇದು ಸಪ್ಪೆ ಇರುತ್ತೆ, ಅಂದರೆ ಇದರಲ್ಲಿ ಜಾಸ್ತಿ ಸಕ್ಕರೆ ಏನೂ ಹಾಕಿರೋದಿಲ್ಲ. ಸಪ್ಪೆ ಬನ್ ಅಂತಲೇ ಕರೀತಾರೆ. ಬೇಕ್ರಿಗಳಲ್ಲಿ ಪಾವ್ ಬನ್ ಅಂತ ಕೆಡಿದ್ರೆ ಕೊಡ್ತಾರೆ. ನೀವು ಬೇಕಿದ್ರೆ ಡೆಫಿನೆಟ್ಲಿ ನಾರ್ಮಲ್ ಬನ್ ಕೂಡ ತೊಗೋಬೋದು. ಇವಾಗ ವಡಪಾವ್ ಮಾಡೋದಕ್ಕೆ ಫೈನಲ್ ಆಗಿ ಏನೆಲ್ಲ ರೆಡಿ ಆಗಿದೆ ಅಂತ ಒಂದ್ಸಲಿ ನೋಡ್ಕೊಂಬರೋಣ. ಖಾರವಾಗಿರುವ ಗ್ರೀನ್ ಚಟ್ನಿ ಕೂಡ ರೆಡಿ ಆಯಿತು. ಶೇಂಗಾ ಮತ್ತು ಕೊಬ್ಬರಿ ಪುಡಿಯಿಂದ ಮಾಡಿರೋ ಚಟ್ನಿ ಪುಡಿ ಕೂಡ ರೆಡಿ ಇದೆ. ಮತ್ತು ಹಸಿಮೆಣ್ಸಿನ್ಕಾಯಿನ ವಡ ಮಾಡಿದ್ಮೇಲೆ ಫ್ರೈ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಅರ್ಧಕ್ಕೆ ಹೋಲ್ಡ್ ಮಾಡಿ ಫ್ರೈ ಮಾಡಿ, ಇಲ್ಲ ಅಂದರೆ ಸಿಡಿದ್ಬಿಡುತ್ತೆ. ಫೈನಲಾಗಿ ಇವಾಗ ವಡಪಾವ್ನ ಯಾವ ರೀತಿ ಸರ್ವ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಪಾವ್ ಬನ್ನ ಈ ರೀತಿ ಮಧ್ಯದಲ್ಲಿ ಸ್ಪ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಇದನ್ನು ಬೆಣ್ಣೆ ಹಾಕಿಬಿಟ್ಟು ಸ್ವಲ್ಪ ತವ ಮೇಲೆ ಬಿಸಿ ಕೂಡ ಮಾಡ್ಕೋಬೋದು. ಮೊದಲಿಗೆ ನಾನು ಬನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರವಾಗಿರುವ ಗ್ರೀನ್ ಚಟ್ನಿನ ಒಂದು ಲೇಯರ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಒಂದು ವಡಾನ ಇಟ್ಕೊತಾ ಇದ್ದೀನಿ. ಆದಷ್ಟು ಬಿಸಿ ಬಿಸಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಚಟ್ನಿ ಪುಡಿನ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಆಗಲೇ ಫ್ರೈ ಮಾಡಿಟ್ಟಿರುವ ಹಸಿಮೆಣ್ಸಿನ್ಕಾಯಿನ ಇಟ್ಬಿಟ್ಟು ಈ ಬನ್ನ ಕ್ಲೋಸ್ ಮಾಡ್ಕೊತೀನಿ. ಸಖತ್ತಾಗಿರೋ ಸ್ಟ್ರೀಟ್ ಸ್ಟೈಲ್ ವಡಾಪಾವ್ ರೆಡಿ ಆಯಿತು. ಹೇಗಿದ್ರು ಇವಾಗ ಮಳೆ ಬರ್ತಿರೋದ್ರಿಂದ ಸಂಜೆ ಟೈಮ್ನಲ್ಲಿ ಈ ರೀತಿ ಆದಂಥ ಖಾರವಾಗಿರುವ ವಡಪಾವ್ ಜೊತೆ ಬಿಸಿ ಬಿಸಿ ಆದಂಥ ಕಾಫಿನೋ ಅಥವಾ ಟೀನೋ ಇದ್ದರೆ ಸಖತ್ತಾಗಿ ಚೆನ್ನಾಗಿರುತ್ತೆ. ನೋಡೋದಲ್ಲ ವಡಪಾವ್ ಮಾಡೋದು ಹೇಗೆ ಅಂತ. ನಾನು ತುಂಬ ಇದು ಕಷ್ಟದ ರೆಸಿಪಿ ಅಂತ ಅಂದ್ಕೊಂಡಿದ್ದೆ. ಒಂದ್ಸಲಿ ಮಾಡಾದ್ಮೇಲೆ ಅನ್ನಿಸ್ತು ಇದೆಷ್ಟು ಈಸಿ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ಈಸಿ ರೆಸಿಪಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.